ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ಅಮ್ಮ ಹರಳು ಬೇಯಿಸ್ತಾಯಿದ್ರು, ಅಂದರೆ ಹರಳೆಣ್ಣೆ ತೆಗೆಯೋಕ್ಕೆ. ಈ ಹರಳನ್ನ ಫಸ್ಟು 3 ಡೇಸ್ ಮುಂಚೆ ಬೇಯಿಸಿ ಒಣಗಿಸಿ ಫುಲ್ 3 ಡೇಸ್ ಕಂಪ್ಲೀಟಾಗಿ ಒಣಗಿಸಿ ಆದಮೇಲೆ ಮಿಲ್ಲಿಗೆ ಕೊಡ್ತಾರೆ. ಅಂದರೆ ಅದನ್ನು ರುಬ್ಬಿಸ್ಕೊಂಡು ಬರಬೇಕು. ಅದರದ್ದೇ ಆದ ಮಿಷಿನರೀಸ್ ಇದೆ, ತುಂಬಾ ಎಲ್ಲ ಕಡೆನೂ ಇದೆ ಇವಾಗಂತೂ. ಸೊ ಅಲ್ಲಿ ಹರಳನ್ನು ತೊಗೊಂಡೋದ್ರೆ ಈ ರೀತಿ ರುಬ್ಕೊಡ್ತಾರೆ. ಈ ಥರ ರುಬ್ಬಿಸ್ಕೊಂಡು ಬಂದು ಫಸ್ಟ್ ಅಮ್ಮ ಒಲೆಗೆ ಪೂಜೆ ಮಾಡಿ ಸೌದೆ ಎಲ್ಲ ರೆಡಿ ಮಾಡಿಕೊಂಡು ಬೇಯಿಸೋಕ್ಕೆ ಅದನ್ನು ಫಸ್ಟ್ ಪೂಜೆ ಮಾಡಿ ಒಲೆ ಹಚ್ಚಿ ನೀರು ಕುದ್ದಿದ ಮೇಲೆ ಇದನ್ನು ಮಿಕ್ಸ್ ಮಾಡ್ತಾರೆ. ಸೊ ಹರಳೆಣ್ಣೆ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ? ನಮ್ಮ ಬಾಡಿಗಾಗಿರ್ಬೋದು, ನಮ್ಮ ಸ್ಕಿನ್ನಿಗಾಗಿರ್ಬೋದು, ಓವರಾಲ್ ಹೆಲ್ತಿಗೆ ಹರಳೆಣ್ಣೆ ತುಂಬಾ ಇಂಪಾರ್ಟೆಂಟ್. ನಮ್ಮ ಮನೇಲಿ ಯಾವಾಗಲೂ ಅಂದರೆ 2 ಇಯರ್ಸ್ ಆಗೋವಷ್ಟು ಹರಳೆಣ್ಣೆ ತೆಗೆದಿಟ್ಕೊಂಬಿಟ್ಟಿರ್ತೀವಿ. ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಹರಳೆಣ್ಣೆನ, ಹೊರಗಡೆಯಿಂದ ತೊಗೊಂಡು ಬರಲ್ಲ. ಸೊ ಹರಳೆಣ್ಣೆಯಿಂದ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ಹೇಳ್ತೀನಿ. ಮೋಷನ್ ಪ್ರಾಬ್ಲಮ್ ಇರೋರು ಹರಳೆಣ್ಣೆನ ಸ್ವಲ್ಪ ಬಿಸಿ ನೀರಿಗೆ ಸ್ವಲ್ಪ ಹರಳೆಣ್ಣೆ ಹಾಕ್ಕೊಂಡು ಕುಡಿಯೋದ್ರಿಂದ ಮೋಷನ್ ಪ್ರಾಬ್ಲಮ್ ಅವರಿಗೆ ಸರಿ ಹೋಗುತ್ತೆ. ನಮ್ಮ ಬಾಡಿಯಲ್ಲಿ ಸಣ್ಣ ಸಣ್ಣ ಗಂಟುಗಳ ಥರ ಇರುತ್ತಲ್ವ, ಅದಕ್ಕೆ ಪ್ರತಿದಿನ ಹರಳೆಣ್ಣೆನ ಸ್ವಲ್ಪ ಹಾಕಿ ಮಸಾಜ್ ಮಾಡೋದ್ರಿಂದ ಆ ಗಂಟುಗಳು ಹೋಗುತ್ತೆ. ಆಮೇಲೆ ನಮ್ಮ ಫೇಸಿಗೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ. ನೋಡಿ ಇವಾಗ ಇದು ಕುದೀತಾ ಇದೆ, ಕುದ್ದಾದಮೇಲೆ ಅದು ರುಬ್ಬಿಸ್ಕೊಂಡು ಬಂದಿರ್ತಾರಲ್ಲ ಅದನ್ನು ಸೇರಿಸ್ಕೊಂಡು, ಮತ್ತು ಇಲ್ಲಿ ಅಮ್ಮ ಒಂದಲ್ಗ ಮತ್ತು ಹನ್ಗೊನೆ ಸೊಪ್ಪು, ಅರ್ಶಿನದ ಬೋಟು ಅದನ್ನು ಮಿಕ್ಸಿ ಮಾಡಿ ಇದಕ್ಕೆ ಸೇರಿಸ್ಕೋತಾರೆ. ಒಂದಲ್ಗ ಹನ್ಗೊನೆ ಸೊಪ್ಪು ತುಂಬಾ ಒಳ್ಳೆಯದಲ್ವ. ಸೊ ಆಮೇಲೆ ಸೀಗೆಕಾಯಿ ಇರುತ್ತಲ್ವ, ಸೀಗೆಕಾಯಿನ ಪುಡಿ ಮಾಡಿ ಮತ್ತು ಅದನ್ನು ಸ್ವಲ್ಪ ಮಿಕ್ಸಿ ಮಾಡಿ ಇದಕ್ಕೆ ಸೇರಿಸ್ಕೋತಾರೆ. ತುಂಬಾ ಟೈಮ್ ತೊಗೊಳುತ್ತೆ ಮತ್ತು ತುಂಬಾ ಎನರ್ಜಿ ಬೇಕಾಗುತ್ತೆ. ಅಂದರೆ ಇದು ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಈ ಟೈಮಲ್ಲಿ ಅಟ್ಲೀಸ್ಟು ಈ ಥರ ಬಿಡ್ಬೋದು, ಬಟ್ ಎಣ್ಣೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆವಾಗಂತೂ ಇದು ಕೈ ಬಿಡೋಕ್ಕೆ ಆಗೋದೇ ಇಲ್ಲ. ನೋಡಿ ಅದು ರುಬ್ಕೊಂಡಿಟ್ವಲ್ಲ ಅದನ್ನು ಇಲ್ಲಿ ಸೇರಿಸ್ಕೋತಾ ಇದ್ದಾರೆ. ನೋಡಿ ಅಷ್ಟೊಂದು ಕುದೀತಾ ಇರುತ್ತಲ್ಲ ಅದು ಕೈಗೆಲ್ಲ ಸಿಡಿತಾ ಇರುತ್ತೆ. ನೋಡಿ ತುಂಬ ಕೇರ್ಫುಲ್ಲಾಗಿರಬೇಕು. ನಮ್ಮ ಫೇಸಿಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಡೈಲಿ ಅಥವಾ ವೀಕ್ಲಿ 1 2 ಆರ್ 3 ಡೇಸು ನೈಟ್ ಟೈಮು ಒಂದು 3 ಡ್ರಾಪ್ಸ್ ಅಷ್ಟು ಹರಳೆಣ್ಣೆ ತೊಗೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮಾಯ್ಶ್ಚರೈಸರ್ ಆಗಿ ವರ್ಕ್ ಆಗುತ್ತೆ, ಮತ್ತು ಡ್ರೈನೆಸ್ ಇರೋದಿಲ್ಲ, ಮತ್ತು ಒಳ್ಳೆ ಗ್ಲೋ ಕೂಡ ಕೊಡುತ್ತೆ. ನೋಡಿ ಇವಾಗ ಎಣ್ಣೆ ಬಂದಿದೆ, ಇದನ್ನು ಎತ್ತಿಟ್ಕೊಳ್ಳೋಕ್ಕೂ ಅಷ್ಟೇ ತುಂಬ ಜನ ಬೇಕಾಗ್ತಾರೆ, 1 2 ಆರ್ 3 ಮೆಂಬರ್ಸು. ಅದು ವೆಯ್ಟ್ ಇರುತ್ತಲ್ವ, ಮತ್ತು ಇದನ್ನು ಕೈ ಬಿಡ್ದಂಗೆ ತಿರುಗಿಸ್ತಾನೇ ಇರಬೇಕು. ಆಂಟಿ ಮಾತ್ರ ತುಂಬ ಹೆಲ್ಪ್ ಮಾಡಿದ್ರು ಅಮ್ಮಂಗೆ. ಈಗ ಬಸ್ಕೊಂಬಿಡ್ಬೇಕು, ಎಲ್ಲ ರೆಡಿಯಾಗಿದೆ ನೋಡಿ. ತುಂಬ ಕೇರ್ಫುಲ್ಲಾಗಿರಬೇಕು ಈ ಟೈಮಲ್ಲಿ, ಅಂದರೆ ನಮಗೂ ಹಾರ್ಮ್ಫುಲ್ ಆಗ್ಬೋದು. ಅಂದರೆ ಆ ಕಡೆ ಬಿಸಿ ಇರುತ್ತೆ, ಕೆಂಡ ಇರುತ್ತೆ, ತುಂಬ ಉರಿ ಹಾಕಿರ್ತಾರೆ. ಸೊ ಇಲ್ಲಿ ಬಸ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ, ದಬ್ರಿ ಎಲ್ಲ. ಸೊ ಬೇಗ ಬಸ್ಕೊಂಡು ಬಿಡಬೇಕು ಎಣ್ಣೆ ಬಂದಿದ ತಕ್ಷಣ. ಅಷ್ಟು ಜನ ಹೆಲ್ಪಿಗೂ ಬೇಕಾಗ್ತಾರೆ. ಸೊ ಇವಾಗ ಬಸ್ಕೋತಾ ಇದ್ದಾರೆ. ಹರಳೆಣ್ಣೆ ಕೂದಲಿಗೆ ತುಂಬಾ ಒಳ್ಳೆಯದು, ಕೂದಲನ್ನ ಸ್ಟ್ರೆಂಥನ್ ಮಾಡುತ್ತೆ ಮತ್ತು ಡ್ಯಾಮೇಜ್ ಆಗದೆ ಇರೋ ರೀತಿ ತಡೆಯುತ್ತೆ ಕೂದಲನ್ನ. ನಾನು ಯಾವಾಗಲೂ ಹರಳೆಣ್ಣೆ ಉಪಯೋಗಿಸೋದು ನನ್ನ ಹೇರ್ಸಿಗೆ. ತುಂಬ ವರ್ಷದಿಂದನೂ ನಾನು ಹರಳೆಣ್ಣೆನೇ ಉಪಯೋಗಿಸ್ತಾ ಇರೋದು. ಸೊ ನನ್ನ ಮಕ್ಕಳಿಗೂ ಅಷ್ಟೇ ಹರಳೆಣ್ಣೆ ಹಚ್ತೀನಿ, ಹರಳೆಣ್ಣೆಲಿ ಮಸಾಜ್ ಮಾಡ್ತೀನಿ. ಮತ್ತು ತುಂಬ ಹೀಟ್ ಆಗಿದ್ದರೆ, ಕೆಮ್ಮಾಗಿರುತ್ತಲ್ವ, ತುಂಬ ಹೀಟಿಗೆ ಕೆಮ್ಮಾಗಿದ್ದರೆ ಹರಳೆಣ್ಣೆ ನೆತ್ತಿಗೆ ಹಚ್ಚಿ ತಟ್ಟೋದ್ರಿಂದ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ, ಅಂದರೆ ಹೀಟಿಗಾಗಿದ್ದರೆ ಮಾತ್ರ. ಸೊ ನೋಡಿ ಈ ರೀತಿ ಎಲ್ಲ ಬಸ್ಕೊಂಡಿದ್ದಾದಮೇಲೆ ತುಂಬ ಚೆನ್ನಾಗಿ ಕಾಸ್ಕೋಬೇಕು. 2 ಇಯರ್ಸ್ ಸ್ಟೋರ್ ಮಾಡಿ ಇಡಬೇಕಲ್ವಾ, ಸೊ ಸೌಟಲ್ಲಿ ತೊಗೊಂಡು ನೋಡಿದ್ರೆ ಕೆಳಗಡೆ ಮರಳು ಥರ ಸಿಗುತ್ತೆ, ಅಲ್ಲಿವರೆಗೂ ಕಾಯಿಸ್ಕೋಬೇಕು. ಕಾಸಿ ತಣ್ಣಗಾದಮೇಲೆ ಈ ರೀತಿ ಕ್ಯಾನ್ಗಾಗಿ ಇಟ್ಕೋಬೇಕಾಗತ್ತೆ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ.